ಈ ಫೋಟೋದಲ್ಲಿ ಕಾಣುತ್ತಿರುವ ವ್ಯಕ್ತಿಯ ಹೆಸರು ಮೊಹಮ್ಮದ್ ಮುಫ್ರೋಜ್ ಅಲಿಯಾಸ್ ತನ್ವೀರ್ ಅಂತ. ಇನ್ನು ಚಿಕ್ಕ ವಯಸ್ಸು, ಜೀವನಕ್ಕಾಗಿ ದಾಳಿಂಬೆ ಹಣ್ಣಿನ ವ್ಯಾಪಾರ ಮಾಡಿಕೊಂಡಿದ್ದ ತನ್ವೀರ್ ಭಾನುವಾರ ಬೆಳಿಗ್ಗೆ ತನ್ನ ಸ್ನೇಹಿತ ಖಲೀಲ್ ಜೊತೆ ತೋಟ ಖರೀದಿಗಾಗಿ ದ್ವಿಚಕ್ರ ವಾಹನದಲ್ಲಿ ಸೇಠ್ ದಿನ್ನೆ ಬಳಿ ತೆರಳುತ್ತಿದ್ದರಂತೆ. ದುರಾದೃಷ್ಟವಶಾತ್ ದಿನ್ನೆ ಹೊಸಹಳ್ಳಿ ಮೂಲದ ವ್ಯಕ್ತಿಯೊಬ್ಬನ ದ್ವಿಚಕ್ರ ವಾಹನ ತನ್ವೀರ್ ದ್ವಿಚಕ್ರ ವಾಹನಕ್ಕೆ ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಈ ನಡುವೆ ತನ್ವೀರ್ ದ್ವಿಚಕ್ರ ವಾಹನಕ್ಕೆ ಅಪರಿಚಿತ ಕಾರು ಸಹ ಡಿಕ್ಕಿ ಹೊಡೆದಿದೆ. ಕಾರು ನಿಲ್ಲಿಸದೆ ಚಾಲಕ ಪರಾರಿಯಾಗಿದ್ದಾನೆ. ಅಪಘಾತದ ಭೀಕರತೆಯಿಂದ ತನ್ವೀರ್ ಅರ್ಧ ಮುಖವೇ ವಿಕಾರವಾಗಿತ್ತು. ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದನ್ನ ಕಂಡ ಸ್ಥಳೀಯರು ತನ್ವೀರ್ ಹಾಗೂ ಸ್ನೇಹಿತ ಖಲೀಲ್ನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆತಂದಿದ್ದಾರೆ. ದುರಾದೃಷ್ಟವಶಾತ್ ತನ್ವೀರ್ ಸಾವನ್ನಪ್ಪಿದ್ದು ಗಾಯಾಳು ಚಿಕಿತ್ಸೆ ಪಡೆಯುತ್ತಿದ್ದಾನೆ. ತನ್ವೀರ್ ಸಾವಿಗೆ ಅವರ ಸ್ನೇಹಿತರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಇದೇ ಸಮಯದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಸಹ ಜಿಲ್ಲಾಸ್ಪತ್ರೆಯಲ್ಲಿ ಒಳರೋಗಿಗಳ ಕ್ಷೇಮ ಸಮಾಚಾರದ ಬಗ್ಗೆ ತಿಳಿಯಲು ಬಂದಿದ್ರು. ಘಟನೆ ತಿಳಿದು ಗಾಯಾಳುವನ್ನ ಭೇಟಿಯಾಗಿ ಘಟನೆ ಬಗ್ಗೆ ಮಾಹಿತಿ ಪಡೆದರು. ಕುಟುಂಬದ ಪರಿಸ್ಥಿತಿ ತಿಳಿದು ಬೇಸರ ವ್ಯಕ್ತಪಡಿಸಿದರು. ದ್ವಿಚಕ್ರ ವಾಹನ ಚಲಾವಣೆ ಮಾಡುವಾಗ ತಪ್ಪದೆ ಹೆಲ್ಮೆಟ್ ಧರಿಸಿ ಎಂದು ಯುವಕರಿಗೆ ಕಿವಿ ಮಾತು ಹೇಳಿದ್ದಾರೆ. ಪೊಲೀಸ್ ಹೋಗಿ ಹೇಳ್ಬಿಟ್ಟು ಅಟ್ಲೀಸ್ಟ್ ಫ್ಯಾಮಿಲಿ ಹೋಗ್ತಾನ ಇದನ್ನ आराम से आप ड्राइव कर रहे थे क्या? कौन ड्राइविंग कर रहा था? ಸರ್, ಇವತ್ತು ಕೂಡ ಸೇಠ್ ದಿನ್ನಲ್ಲಿ ಒಂದು 12ನೇ ವಾರ್ಡಿನ ಹುಡುಗ ಅಪಘಾತದಲ್ಲಿ ತೀರೋದ ಮೃತಪಟ್ಟಿದ್ದ. ಇನ್ನೊಬ್ಬ ಹುಡುಗ ಕಂಡೀಷನ್ ಸ್ವಲ್ಪ ಇದಾಗಿದೆ. ಹೋಗಿದ್ದೆ ನಾನು. ಸೊ ಓವರ್ ಸ್ಪೀಡು ಅಪಘಾತಗಳು ಜಾಸ್ತಿ ಆಗ್ತಿದೆ. ನಾನು ವಿನಂತಿ ಮಾಡ್ತೀನಿ, ಹೆಲ್ಮೆಟ್ ಹಾಕಿ ನೋಡಿ. ಆ ಹುಡುಗನ ಪರಿಸ್ಥಿತಿ ಫುಲ್ ಮುಖ, ಮೋಸ್ಟ್ಲಿ ಆ ವಿಜುವಲ್ ನೀವು ನೋಡೋಕ್ಕೂ ಆಗಲ್ಲ ಬಿಡಿ. ನಾನು ಹತ್ರ ಇದ್ದು ನೋಡಿದೆ. ಆ ಹುಡುಗ ಮುಖ ಕಂಪ್ಲೀಟ್ ಇದಾಗಿದೆ. ಆದರೂ ಕೈ ಕೊಟ್ಟು ಟ್ರೀಟ್ಮೆಂಟ್ ತೊಗೊತಾ ಇದ್ದಾನೆ. ಅಲ್ಲೇ ಉಸಿರು ಬಿಟ್ಟ. ನೀವು ಆ ವಿಡಿಯೋ ನೀವು ತೋರ್ಸೋಕ್ಕೂ ಆಗಲ್ಲ ಅಷ್ಟು. ಅಂದರೆ ಸಪೋಸ್ ಆ ಹುಡುಗ ಹೆಲ್ಮೆಟ್ ಹಾಕಿದ್ದಿದ್ರೆ ಬದುಕ್ತಿದ್ನೇನೋ ಅಂತ ನನ್ನ ಅಭಿಪ್ರಾಯ. ಸೊ ಹೆಲ್ಮೆಟ್ ಹಾಕಿ ದಯವಿಟ್ಟು ನೋಡಿ. ಈಗ ಆ ಹುಡುಗನಿಗೆ 2 ಮಕ್ಕಳು. ನನಗೆ ಈಗ 1 ಅವರಿಂದ ನಾನು ಜಿಲ್ಲಾಸ್ಪತ್ರೆ ಹತ್ರ ಇದ್ದೆ. ನನಗೆ ನಮ್ಮ ಕಾರ್ಯಕರ್ತ ಹುಡುಗ, ನನಗೆ ಜೀರ್ಣಿಸ್ಕೊಳಕ್ಕಾಗಲಿಲ್ಲ ಸಾವನ್ನ. ಪಾಪ ಅವ್ರ ಕುಟುಂಬದವ್ರು ಹೆಂಗೆ ಜೀರ್ಣಿಸ್ಕೊತಾರೆ. ದಯವಿಟ್ಟು ಹೆಲ್ಮೆಟ್ ಹಾಕಿ ಜೀವನ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲ, ಅವರು ಮತ್ತಷ್ಟು ಎಫೆಕ್ಟಿವ್ ಆಗಿ ಹೆಲ್ಮೆಟ್ ಕಡ್ಡಾಯ ಮಾಡಬೇಕು. ನಾವು ಈ ಟೌನಲ್ಲಿ ಪ್ರಾರಂಭ ಅಂತಿದ್ದೀವಿ. ಜನ ಬೇರೆ ಬೇರೆ ಕಾರಣ ಹೇಳ್ತಿದ್ದಾರೆ. ಮೋಸ್ಟ್ಲಿ ಅತಿ ಶೀಘ್ರದಲ್ಲಿ ಕಠಿಣವಾದ ರೂಲ್ಸ್ ಅಂತೂ ತರ್ತೀವಿ ಸರ್. ಇನ್ನು ಮೃತ ತನ್ವೀರ್ ತೀರಾ ಬಡವನಾಗಿದ್ದು ಸುಲ್ತಾನ್ಪೇಟೆಯ ಇಸ್ಲಾಂಪುರದಲ್ಲಿ ವಾಸವಾಗಿದ್ದ. ಮದುವೆಯಾಗಿ ಬರೀ 5 ವರ್ಷಗಳಾಗಿತ್ತಂತೆ. ತನ್ನ ಪತ್ನಿ ಮತ್ತು 2 ಮಕ್ಕಳನ್ನ ಅಗಲಿರುವ ತನ್ವೀರ್ ಕುಟುಂಬ ಇದೀಗ ಅನಾಥವಾಗಿದೆ. ನಾವು ಇತ್ತ ಕಡೆಯಿಂದ ಇದಕ್ಕೆ ಹೋಗ್ತಾ ಇದ್ರಿ, ಇಟ್ಟುಪನಹಳ್ಳಿಗೆ ಸೇಠ್ ದಿನ್ನೆ ಅಂತ. ಅಲ್ಲಿ ಹೋಗ್ತಾ ಇದ್ರೆ ಪಾಪ ಒದ್ಲಾಡ್ತಾ ಇದ್ರು. ಯಾರೂ ನೋಡಲಿಲ್ಲ. ಒಳ್ಳೆಯವ್ರು ಪಾಪ ಬೈಕ್ ಬಂದು ಗುದ್ಕೊಂಡ್ಬಿಟ್ಟಿದ್ದು. ಇತ್ತ ಕಡೆಯಿಂದ ಕಾರು ಹೋಗ್ತಾ ಇತ್ತು. ಯಾರೂ ನೋಡ್ಕೊಳೋರಿಲ್ಲ ಪಾಪ. ಆಕಸ್ಮಿಕವಾಗಿ ಇದು ಮಾಡಿಬಿಟ್ಟಿದ್ದಾರೆ ಪಾಪ ಇದ್ರಣ ಅಲ್ಲಿ ಯಾರೂ ನೋಡಲಿಲ್ಲ, ಯಾರೂ ಹೆಲ್ಪ್ ಮಾಡಲಿಲ್ಲ ಪಾಪ. ಆಂಬುಲೆನ್ಸು ಬರಲಿಲ್ಲ ಟೈಮಾಗೆ ಪಾಪ. ಯಾರೂ ನೀರು ಕೊಡೋರಿಲ್ಲ. ಜಾಸ್ತಿ ಇದಾಗೋಗಿತ್ತು ಪಾಪ. ರೋಡಲ್ಲಿ ರಕ್ತ ಎಲ್ಲ ಸೋರ್ತಾ ಇತ್ತು. ಆ ಕಡೆ ಈ ಕಡೆ ಎಲ್ಲ ಒದ್ಲಾಡ್ತಾಯಿದ್ದು. ಯಾರೂ ನೋಡೋರಿಲ್ಲ ಅಲ್ಲಿ ಪಾಪ. ಅಲ್ಲೇ ಒದ್ಲಾಡ್ತಾಯಿದ್ರು ಪಾಪ. ಆಂಬುಲೆನ್ಸ್ ಬರಲಿಲ್ಲ. ತಿರುಗಿ ಪಾಪ ಅವರು ಹೊರಟೋಗ್ಬಿಟ್ಟಿದ್ದಾರೆ. ಆಕ್ಸಿಡೆಂಟ್ ಇದು ಮಾಡಿಸ್ಬಿಟ್ಟು ಗಾಡೀಲಿ ಕೂತ್ಕೊಂಡು ಪಾಪ. ಅವರು ದಿನ್ನೆ ದೇವಸ್ಥಾನ ಹೊಸಳ್ಳಿ ಅಂತ ಅವರು ಪಾಪ ಗಾಡಿಲೆಲ್ಲ ಅವ್ರಿಗೆ ಏಟುಗಳಾಗಿದ್ದಾವೆ. ಇವನು ಬಂದು ದಾಳಿಂಬೆ ವ್ಯಾಪಾರ ಮಾಡೋನು. ಏನೋ ತೋಟ ಏನೋ ನೋಡೋಕೆ ಹೋಗೋನೆ. ಬೆಳಗ್ಗೆ ಎದ್ದು ಅವ್ನು ಏನೋ ಡ್ಯೂಟಿ ಏನೋ ಅವ್ನು ಹೊಟ್ಟೆಪಾಡಿಗೆ ಹೋಗೋನೆ. ಬರೋ ಟೈಮಲ್ಲಿ ಏನೋ ಪೆಟ್ರೋಲ್ ಹಾಕ್ಸ್ಕೊಂಡು ಬರೋ ಟೈಮಲ್ಲಿ ಯಾವುದೋ 2 ವೀಲರ್ ಗುದ್ರಂತೆ. ಇವನು ಹೋಗೋ ಟೈಮಲ್ಲಿ ಏನೋ ರೋಡಲ್ಲಿ ಆಗೈತೆ. ಹಿಂದೆನೇ ಕಾರ್ ಬಂದು ಗುದ್ದೈತೆ. ಗುದ್ದುಬಿಟ್ಟು ನಿಲ್ಸಿರ ಹೋಗ್ಬಿಟ್ಟಾರಷ್ಟೇ. ಆಮೇಲೆ ಫೋನ್ ಬಂದಮೇಲೆ ಹೋಗಿ ನಾವು ಆಂಬುಲೆನ್ಸು ಬಂತು. ಅಲ್ಲಿ ಅದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಆದಮೇಲೆ ಆಂಬುಲೆನ್ಸ್ ಬಂತು. ಎತ್ತಾಕೊಂಡು ಇಲ್ಲಿ ಬಂದ್ರಿ. ಜಾಸ್ತಿ ಏಟಾಗೈತೆ. ಬಟ್ ಡೆತ್ ಆಗವನೆ ತನ್ವೀರ್ ಅಂತ ಹೇಳ್ಬಿಟ್ಟು. ಇನ್ನೊಬ್ಬನಿಗೇನು ಆಗಿಲ್ಲ, ಸಣ್ಣ ಪುಟ್ಟ ಏಟಾಗೈತೆ ಅಷ್ಟೇ. ಹಣ ಅವನು ದುಡಿಬೇಕು, ಮನೆಗೆ ತಿನ್ನಬೇಕು. 2 ಮಕ್ಕಳಿದೆ. ಅವನ್ಕ ಮದುವೆ ಆಗೈತೆ. 5 ವರ್ಷ ಏನಾಗೈತೆ ಮದುವೆ ಆಗಿ. ಅವ್ನು ದುಡಿಬೇಕು, ಅವ್ನು ತಿನ್ನಬೇಕು. ಅವ್ನಿಗೆ ಅವ್ರ ಮನೆಗೆ ಯಾರೂ ಇಲ್ಲ. ಒಳ್ಳೆ ಹುಡುಗ ಅವನು. ಫ್ರೂಟ್ ವ್ಯಾಪಾರ ಮಾಡೋದು. ಇಲ್ಲೇ ಮಯೂರ ಬೇಕ್ರಿ ಹತ್ರ ಒಂದು ಗಾಡಿ ಐತೆ, ಒಂದು ತಳ್ಳೋ ಬಂಡಿ. ಅಲ್ಲಿ ಹೋಗಿ ಹಳ್ಳಿ ಕಡೆ ಏನೋ ದಾಳಿಂಬೆ ಅದು ತೊಗೊಂಬಂದು ಪರ್ಚೇಸ್ ಮಾಡ್ಕೊಂಡು ಮಾರ್ಕೊತಾನೆ.
ನಮ್ಮ ಫ್ರೆಂಡ್ ಅವನು ಅಣ್ಣ ನನ್ನ ಪ್ರಾಣ ಸ್ನೇಹಿತ ಅಣ್ಣ. ಅಣ್ಣ ಸ್ನೇಹಿತ ಹೇಳ್ಕೊಳಕ್ಕಾಗಲ್ಲ, ಪ್ರಾಣನ ಹೋಗ್ಬಿಟ್ಟೈತೆ. ಏನು ಹೇಳ್ತೀರ ಅವ್ರ ಬಗ್ಗೆ? ಒಳ್ಳೆ ಸ್ನೇಹ ಅವನು, ಒಳ್ಳೆ ಸ್ನೇಹ, ಒಳ್ಳೆ ಫ್ರೆಂಡ್ ಅವರು. ಅವನ ಬಗ್ಗೆ ಹೋಗ್ಬಿಟ್ಟು ಒಂದು ಹ್ಯಾಬಿಟ್ ಇಲ್ಲ. ಏನು ಹೇಳ್ತೀರ ಅವನ ಬಗ್ಗೆ? ಒಟ್ನಲ್ಲಿ ವಿಧಿಯಾಟವನ್ನ ಯಾರೂ ಸಹ ನಿರೀಕ್ಷೆ ಮಾಡಲಾಗುವುದಿಲ್ಲ. ದ್ವಿಚಕ್ರ ವಾಹನ ಸವಾರರು ಇನ್ನು ಮೊಬೈಲ್ನಲ್ಲಿ ಮಾತನಾಡುವುದನ್ನ ಬಿಟ್ಟಿಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ಹೆಲ್ಮೆಟ್ ಧರಿಸುತ್ತಿದ್ದಾರೆ ಹೊರತು ಪರಿಣಾಮಕಾರಿಯಾಗಿ ಹೆಲ್ಮೆಟ್ ಕುರಿತ ಜಾಗೃತಿ ಸಾರ್ವಜನಿಕರನ್ನ ತಲುಪುತ್ತಿಲ್ಲ. ಈ ಕುರಿತು ಸಂಬಂಧಪಟ್ಟ ಇಲಾಖೆ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.